टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಇದೆಲ್ಲದರ ಜೊತೆಗೆ ಸಿಸಿಬಿಗೆ ವರ್ಗಾವಣೆ ಆಗಿದೆ ಈ ಕೇಸ್. ಸಿಸಿಬಿ ಪೊಲೀಸರು ಇನ್ನು ತನಿಖೆಯನ್ನು ಕೈಗೆತ್ತಿಕೊಳ್ತಾರೆ. ಸಿಸಿಬಿಗೆ ಕೇಸ್ ಫೈಲ್ ನ ಹಸ್ತಾಂತರಿಸ್ತಾರೆ ಪೊಲೀಸರು, HSR ಲೇಔಟ್ ಪೊಲೀಸರು. ಅಲ್ಲಿಂದ ಸಿಸಿಬಿ ತನಿಖೆಯನ್ನು ಶುರು ಮಾಡುತ್ತೆ. ಇವತ್ತನೇ ಬಾಡಿ ವಾರಂಟಿಗೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಸಿಸಿಬಿ ಕೋರ್ಟ್ನಲ್ಲಿ ಬಾಡಿ ವಾರಂಟ್ ಅರ್ಜಿ ಹಾಕಿ ತಾಯಿ ಮತ್ತೆ ಮಗಳನ್ನ ವಶಕ್ಕೆ ಪಡಿತಾರೆ. ಅದರಲ್ಲೂ ಮೊದಲು ತಾಯಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ. ಆಕೆ ಕೇಳಿದಂಥ ಪ್ರಶ್ನೆಗಳಿಗೆ ನಿರರ್ಗಳವಾಗಿ ಉತ್ತರ ಕೊಡ್ತಾ ಇದ್ದಾಳೆ. ಒಂದು ಪ್ರಶ್ನೆಗೆ 10 ಪ್ರಶ್ನೆಗಳಿಗೆ ಬೇಕಾದಂಥ ಉತ್ತರವನ್ನು ಹಾಕಿ ಕೊಡ್ತಾ ಇದ್ದಾಳೆ. ಇನ್ನೆಷ್ಟರ ಮಟ್ಟಿಗೆ ಮನಸ್ಸಿನ ಒಳಗಡೆಗೆ ಕ್ರೌರ್ಯ ಇರಬೇಕು, ಯಾವ ಪರಿ ಕೊಂದಿರಬೇಕು. ಕುತ್ಕೊಂಡು ತನಪಾಡಿ ತಾನು ಮೀನು ತಿಂತಿದ್ದಂಥ ಗಂಡನಿಗೆ ಇದ್ದಕ್ಕಿದ್ದಂಗೆ ಖಾರದ ಪುಡಿ ಉಗ್ಗಿ ಕೈ ಕಟ್ಟಿ ಹಾಕಿ ಚಾಕು ತಗೊಂಬಂದು ಚುಚ್ಚಿ 2 ಚಾಕುಗಳು ಸಿಕ್ಕಿರೋದು. ಅಂದರೆ ತಾಯಿ ಮಗಳು ಸೇರಿಕೊಂಡೇ ಇದನ್ನು ಮಾಡಿದ್ರೆ. ಹಾಗಾದರೆ ಬನ್ನಿ, ನಮ್ಮ ಪ್ರತಿನಿಧಿ ಜಗದೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ನಿಜಕ್ಕೂ ಏನು ಅಂದರೆ ತಲ್ಲಣಗೊಳಿಸುವಂಥ ಸಂಗತಿ ಇತ್ತು. ಜೊತೆಗೆ ಏನು ಅಂದರೆ ಇದೊಂದು ಈಕೆ ಮನಸ್ಥಿತಿ ಹೆಂಗಿದೆ ಅಂತಂದರೆ, ಆಕೆ ನೋಡಿ, ಆಕೆ ಪೊಲೀಸ್ ವ್ಯಾನಿಂದ ಇಳಿತಿರ್ಬೇಕಾದ್ರೆ, ಜೀಪ್ನಿಂದ ಇಳಿತಿರ್ಬೇಕಾದ್ರೆ ಆಕೆ ಹೇಳಿದ್ದು ಕೌಟುಂಬಿಕ ಕಲಹ, ಜೊತೆಗೆ ಏನಂದರೆ ನನಗೆ ಹಿಂಸೆ ಕೊಡ್ತಾ ಇದ್ರು ಅನ್ನೋ ರೀತಿಯಲ್ಲಿ, ನನಗೆ ನನ್ನ ಮಗಳಿಗೆ ತುಂಬ ಹಿಂಸೆ ಇತ್ತು, ನನಗೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಆಕೆ ಪದೇ ಪದೇ ಹೇಳ್ತಿರುವಂಥ ಮಾತು. ಆಮೇಲೆ ಆಕೆ ಏನು ಪ್ರಶ್ನೆಗೆ ಹೇಳಿದ್ರು ಆಕೆ ಉತ್ತರ ಕೊಡುವಂಥ ರೀತಿ, ಇದು ಪೊಲೀಸರನ್ನ ದಂಗುಬಡಿಸಿದೆ. ಇದರ ಬಗ್ಗೆ ಹೆಚ್ಚಿನ ವಿವರಗಳೇನು, ಇವತ್ತನೇ ಈ ಬಾಡಿ ವಾರಂಟಿಗೆ ಅರ್ಜಿ ಹಾಕುವಂಥ ಸಾಧ್ಯತೆಗಳಿದೆ. ಇವತ್ತನೇ ಆಕೆಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾರೆ ಪೊಲೀಸರು. ಖಂಡಿತ ರಂಗನಾಥ್, ಮೊದಲನೇದಾಗಿ ಈಗಾಗಲೇ ಏನು DGP ನಿವೃತ್ತ DGP ಓಂ ಪ್ರಕಾಶ್ ಅವರ ಹತ್ಯೆ ಆಗಿತ್ತು. ಪತ್ನಿಯೇ ತಾನೇ ಕೊಲೆ ಮಾಡಿದ್ದೀನಿ ಅನ್ನುವಂಥ ವಿಚಾರವನ್ನು ಕೂಡ ಉಲ್ಲೇಖಿಸಿದ್ದಾರೆ. ಆದರೆ ಅಲ್ಲೂ ಕೂಡ ಅವ್ರಿಗೆ ಪಾಪ ಪ್ರಜ್ಞೆ ಅಥವಾ ನಾನು ಎಲ್ಲೋ ತಪ್ಪು ಮಾಡಿದ್ದೀನಿ ಅನ್ನುವಂಥ ನಿಟ್ಟಲ್ಲಿ ಅವ್ರಿಗೆ ಬೇಸರ ಇಲ್ಲ, ಜೊತೆಗೆ ನೋವು ಇಲ್ಲ. ಎಲ್ಲೋ ಒಂದು ಕಡೆ ಐ ಫಿನಿಶ್ಡ್ ಮಾನ್ಸ್ಟರ್ ಅನ್ನುವಂಥ ನಿಟ್ಟಲ್ಲಿ ಅವರೇ ಹೇಳ್ತಾ ಇರುವಂಥದ್ದು. ಜೊತೆಗೆ ತನಗಾಗಿರುವಂಥ ಒಂದಷ್ಟು ಸಮಸ್ಯೆಗಳು, ಜೊತೆಗೆ ನನಗೆ ಇದ್ದಂಥ ಒತ್ತಡಗಳು, ಕಿರುಕುಳಗಳು, ಇದರಿಂದಾಗಿ ನಾನು ಈ ರೀತಿ ಮಾಡಿದ್ದೇನೆ ಅನ್ನುವಂಥ ಒಂದು ವಿಚಾರವನ್ನು ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಆದರೆ ಏನು ಘಟನಾ ಸಂದರ್ಭವನ್ನು ನೋಡಿದ್ರೆ, ಆದರೆ ಆ ಕೃತ್ಯದ ಒಂದು ತೀವ್ರತೆಯನ್ನು ನೋಡಿದ್ರೆ, ಅಂದರೆ ಖಾರದ ಪುಡಿ ಹಾಕೋದಾಗಿರ್ಬೋದು, ಜೊತೆಗೆ ಬಟ್ಟೆಯನ್ನು ಸುತ್ತಿರ್ಬೋದು, ಜೊತೆಗೆ ಬಾಟ್ಲಿಂದ ಹೊಡೆಯುವಂಥದ್ದು, ಚಾಕುವಿನಿಂದ ಸತತವಾಗಿ 10 ಬಾರಿ ಹಲ್ಲೆ ಮಾಡುವಂಥದ್ದು, ಇದು ಒಬ್ಬರಿಂದ ಆಗುವಂಥ ಕೆಲಸವಲ್ಲ. ಜೊತೆಗೆ ಈಕೆ ಜೊತೆಗೆ ಇನ್ನೊಬ್ರು ಕೂಡ ಇರಬೇಕಾಗುತ್ತೆ. ಈ ನಿಟ್ಟಲ್ಲಿ ಪೊಲೀಸರು ಕೂಡ ಒಂದಷ್ಟು ತನಿಖೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ನಿಟ್ಟಲ್ಲಿ ನಿನ್ನೆ ಪಲ್ಲವಿ ಜೊತೆಗೆ ಅವರ ಪುತ್ರಿಯಾದಂತಹ ಕೃತಿಯನ್ನು ಕೂಡ ವಶಕ್ಕೆ ಪಡೆದುಕೊಂಡು ಒಂದಷ್ಟು ವಿಚಾರಣೆ ಮಾಡುವಂಥ ನಿಟ್ಟಲ್ಲಿ ಹಲವು ಗಂಟೆಗಳ ಪ್ರಯತ್ನ ಆಯಿತು. ಆದರೆ ಕೃತಿ ಮೊದಲನೇದಾಗಿ ಆಕೆ ಠಾಣೆಗೆ ಒಳಗಡೆಗೆ ಬರೋದಕ್ಕೆ ಕೂಡ ನಿರಾಕಾರ ಮಾಡ್ತಾರೆ. ಜೊತೆಗೆ ವಿಚಾರಣೆಗೂ ಕೂಡ ಸರಿಯಾಗಿ ಏನು ರೆಸ್ಪಾಂಡ್ ಮಾಡಲ್ಲ. ಫಿಂಗರ್ ಪ್ರಿಂಟ್ ಅನ್ನ ಕೇಳುವಂಥ ಸಂದರ್ಭದಲ್ಲೂ ಕೂಡ ಆಕೆ ಡಿನೈಯನ್ನು ಮಾಡುವಂಥದ್ದು, ಸಾಕಷ್ಟು ಹೈಡ್ರಾಮಾಗಳು ಠಾಣೆಯ ಬಳಿ ನಡೆಯುವಂಥದ್ದು. ಅಂತಿಮವಾಗಿ ಆಕೆ ಖಿನ್ನತೆ ಇರುವಂಥ ನಿಟ್ಟಲ್ಲಿ ಕೃತಿಯನ್ನು ನಿಮಾನ್ಸ್ ಆಸ್ಪತ್ರೆಗೆ ಕಳಿಸುವಂಥ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಮತ್ತೊಂದು ಕಡೆ ಏನು ಪಲ್ಲವಿ ತನ್ನ ಪತಿಯನ್ನು ಏನು ಹತ್ಯೆ ಮಾಡಿರ್ತಾರೆ, ಈ ಸಂಬಂಧವಾಗಿ ಆಕೆಯಿಂದ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಾರೆ. ಜೊತೆಗೆ ಈ ಘಟನೆಯ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ ಈ ರೀತಿ ಮಾಡಿದ್ರೆ ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಆಕೆಯ ಸ್ಟೇಟ್ಮೆಂಟ್ ಅನ್ನ ವಿಡಿಯೋ ರೆಕಾರ್ಡ್ ಮುಖಾಂತರವಾಗಿ ಪಡೆದುಕೊಂಡಿರುವಂಥದ್ದು. ಅಂತಿಮವಾಗಿ ನಿನ್ನೆ ತಡರಾತ್ರಿಯಲ್ಲಿ ಆ ನ್ಯಾಯಾಧೀಶರ ನಿವಾಸಕ್ಕೆ ಆಕೆಯನ್ನು ಹಾಜರುಪಡಿಸ್ತಾರೆ. ಸದ್ಯಕ್ಕೆ ಆಕೆಗೆ ನ್ಯಾಯಾಂಗ ಬಂಧನಕ್ಕೆ ಕೂಡ ಆದೇಶ ಮಾಡಲಾಗಿರುವಂಥದ್ದು. ಇದರ ಬೆನ್ನಲ್ಲೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಈ ಪ್ರಕರಣವನ್ನು ಸಿಸಿಬಿಗೆ ವರ್ಗಾವಣೆ ಮಾಡಿ ಆದೇಶ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕೇಸ್ ಫೈಲ್ ಅನ್ನ ಸಿಸಿಬಿ ಅವರು ತೆಗೆದುಕೊಳ್ತಾರೆ. ಅದಾದ ಬಳಿಕವಾಗಿ ತನಿಖಾಧಿಕಾರಿಯ ನೇಮಕ ಮಾಡಿಕೊಳ್ತಾರೆ. ಜೊತೆಗೆ ಆರೋಪಿಯನ್ನ ಏನು ವಶಕ್ಕೆ ಪಡೆದುಕೊಳ್ಳುವಂಥದ್ದು, ಈ ಘಟನೆಯ ಮತ್ತೆ ಮರುತನಿಖೆ, ಅಂದರೆ ಸಂಪೂರ್ಣವಾಗಿ ಏನಾಗಿದೆ, ಹೇಗಾಗಿದೆ ಅನ್ನುವಂಥದ್ದನ್ನ ಮತ್ತೆ ಮೊದಲಿನಿಂದ ಒಂದು ತನಿಖೆಯನ್ನು ಆರಂಭ ಮಾಡುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಡೊಮೆಸ್ಟಿಕ್ ವೈಲೆನ್ಸ್ ನೋಡಿ, ಡೊಮೆಸ್ಟಿಕ್ ವೈಲೆನ್ಸ್, ಈ ರೀತಿ ಡೊಮೆಸ್ಟಿಕ್ ವೈಲೆನ್ಸ್ ಇತ್ತು ಅಂತಂದರೆ ತನ್ನ ತಂಗಿ ಮನೆಯಲ್ಲಿ ಅವರಿದ್ದರು ಆರಾಮಾಗೆ. ಯಾಕೆ ಇವ್ರು ಹೋಗಿ ಕರ್ಕೊಂಬಂದರು? ಹಾಗಾದರೆ ಕೊಲೆ ಮಾಡಬೇಕು ಅಂತಲೇ ಏನಾದರೂ ಕರ್ಕೊಂಬಂದ್ರ? ಈ ರೀತಿ ವೈಲೆನ್ಸ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಮಗಳು ಹೋಗಿ ಕರ್ಕೊಂಬರ್ತಾರ? ಇದು